Welcome my dear students. Today we are going to be learning our next concept is method overloading. Okay. So as we know what is a function overloading, right? In the same sense it is a method overloading. In Java it is possible to create methods that have the same name but a different parameter list and a different definition. This is called as method overloading. What is method overloading? Method that have the same name but different in parameter list and function definition, method definition. Okay, so that is called as method overloading. Method overloading is used when objects are required to perform similar task but using different input parameters. So ಈ ಮೆಥಡ್ ಓವರ್ಲೋಡಿಂಗ್ ಯಾವಾಗ ಮಾಡಬೇಕಂತ ನೋಡ್ತೀವಿ. ಸೊ ಆಬ್ಜೆಕ್ಟ್ ಕೆಲವೆಲ್ಲ ಟಾಸ್ಕ್ ಅನ್ನು ಮಾಡಬೇಕು, ಒಂದೇ ರೀತಿಯ ಟಾಸ್ಕ್ ಮಾಡಬೇಕಾಗಿದ್ರೆ ಡಿಫರೆಂಟ್ ಪ್ಯಾರಾಮೀಟರ್ ಲಿಸ್ಟ್ ಇರಬೇಕು. ಅಂತದನ್ನ ಟಾಸ್ಕ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಮೆಥಡ್ ಓವರ್ಲೋಡಿಂಗ್ ಯೂಸ್ ಮಾಡ್ತೀವಿ. When we call a method in an object, Java matches up the method name first and the number and the type of parameter to decide which one of the definition to execute. If you are using the concept of a method overloading, then object can matches the name of the method, number and type of parameters to decide which one of the definition to execute. So ಈ ಕಾನ್ಸೆಪ್ಟ್ ನ ನಾವೇನಂತ ಹೇಳ್ತೀವಿ, ಪಾಲಿಮಾರ್ಫಿಸಮ್. Okay, let us see a sample example. Class overload demo. ಇಲ್ಲಿ ಕ್ಲಾಸ್ ಓವರ್ಲೋಡ್ ಡೆಮೋ ಅಂತ ತಗೊಂಡಿದ್ವಿ. ಇಲ್ಲಿ ಡೈರೆಕ್ಟ್ಲಿ ಒಂದು ಮೆಥಡ್ ತಗೊಳ್ತಾ ಇದ್ವಿ, void test system.out.println no parameter, right? ಸೊ ಇದಾದ ನಂತರ ಮತ್ತೆ void test int a ಅಂತ ತಗೊಳ್ತಾ ಇದ್ವಿ. ಸೊ the name of the method is a test. It is over return type is void, but here no parameters, but here it is a parameter, right? int a ಅಂತ ತಗೊಂಡಿದ್ವಿ. We are displaying the a value. Whatever the value you are passing, it will be displayed here. And once again I am writing the same method with a different parameter, that is int a comma int b. So int a int b parameter use ಮಾಡಿದ್ವಿ. ಆರ್ಗ್ಯುಮೆಂಟ್ ಏನು ಸಪ್ಲೈ ಮಾಡ್ತಿರೋ ಆ ವ್ಯಾಲ್ಯೂ ಅಸೈನ್ ಆಗುತ್ತೆ. ಅಸೈನ್ ಆದ ನಂತರ ಆ ವ್ಯಾಲ್ಯೂಸ್ ನ ನೀವು ಡಿಸ್ಪ್ಲೇ ಮಾಡ್ತಾ ಇದ್ದೀರಾ, ಆ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ಓಕೆ, and now we are taking one more same method with return type is different and parameter list is different. Okay, the name of the method is a test, but it is return type is double and parameter list is also double, right? So ಯಾವ ಆರ್ಗ್ಯುಮೆಂಟ್ ಪಾಸ್ ಮಾಡ್ತಾ ಇದ್ರೋ ಅದನ್ನ ಮ್ಯಾಚ್ ಮಾಡ್ಕೊಂಡು ಆಬ್ಜೆಕ್ಟ್ ಏನು ಮಾಡುತ್ತೆ, ಈ ವ್ಯಾಲ್ಯೂ ಸಪ್ಲೈ ಮಾಡುತ್ತೆ. ಸಪ್ಲೈ ಮಾಡಿದ ನಂತರ ಈ ವ್ಯಾಲ್ಯೂ ಡಿಸ್ಪ್ಲೇ ಮಾಡ್ತೀರಾ, ಇಲ್ಲಿ ಏನು ಪ್ರಾಸೆಸ್ ಕೊಡ್ತಾ ಇದ್ರೋ ಆ ಪ್ರಾಸೆಸ್ ಎಲ್ಲ ರಿಟರ್ನ್ ಮಾಡುತ್ತೆ, ರೈಟ್? ಇಲ್ಲಿಗೆ ನಿಮ್ಮ ಕ್ಲಾಸ್ ಓವರ್ಲೋಡ್ ಡೆಮೋ ಎಂಡ್ ಆಯ್ತು. ನಾವು ಐ ಆಮ್ ರೈಟಿಂಗ್ ಒನ್ ಮೋರ್ ಕ್ಲಾಸ್. ವಾಟ್ ಇಸ್ ದ ನೇಮ್ ಆಫ್ ದ ಕ್ಲಾಸ್? ಓವರ್ಲೋಡ್. ಸೊ ಇದರಲ್ಲಿ ಮೇನ್ ಮೆಥಡ್ ಉಂಟು. ಹೇಗೆ ಸೇವ್ ಮಾಡ್ತೀರಾ? ಓವರ್ಲೋಡ್ ಡಾಟ್ ಜಾವಾ, ರೈಟ್? ಈಗ ಫಸ್ಟ್ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಕ್ರಿಯೇಟ್ ದ ಆಬ್ಜೆಕ್ಟ್ ಆಫ್ ಓವರ್ಲೋಡ್ ಡೆಮೋ. ಸೊ ಈ ಮೇಲೆ ಕ್ಲಾಸ್ನ ಹೆಸರು ಏನು? ಓವರ್ಲೋಡ್ ಡೆಮೋ. ಆ ಕ್ಲಾಸ್ಗೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು. ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರಾ, ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ ನಂತರ ಇಲ್ಲಿ ಒಂದು ವೇರಿಯಬಲ್ ತಗೊಳ್ತಾ ಇದ್ದೀರಾ, ಡಬಲ್ ರಿಸಲ್ಟ್ ಅಂತ ಹೇಳಿ. ಈ ಆಬ್ಜೆಕ್ಟ್ ಇಂದ ಟೆಸ್ಟ್ ಮೆಥಡ್ ಕಾಲ್ ಮಾಡ್ತಾ ಇದ್ರೆ ಇಲ್ಲಿ ಏನೇ ಆರ್ಗ್ಯುಮೆಂಟ್ ಇಲ್ಲ, ಯಾವುದು ಮ್ಯಾಚ್ ಮಾಡ್ಬೇಕಂತ ನೋಡುತ್ತೆ. ಈ ಮ್ಯಾಚ್ ಆಗ್ತಾ ಉಂಟು, ಈ ಸ್ಟೇಟ್ಮೆಂಟ್ ನ ಡಿಸ್ಪ್ಲೇ ಮಾಡುತ್ತೆ. ನೆಕ್ಸ್ಟ್ ob.test of 10 ಅಂತ ಹೇಳಿದ್ವಿ. ಇಲ್ಲಿ ಒಂದು ಪ್ಯಾರಾಮೀಟರ್ ಇದ್ದದ್ದು ಈ ಎರಡು ಉಂಟು, ಬಟ್ ಇಲ್ಲಿ ರಿಟರ್ನ್ ಟೈಪ್ ಇದೆಲ್ಲ ಮ್ಯಾಚ್ ಮಾಡಿಕೊಂಡು ನಾವು ಸಪ್ಲೈ ಮಾಡ್ತಿರುವ ಆರ್ಗ್ಯುಮೆಂಟ್ ಮ್ಯಾಚ್ ಮಾಡಿಕೊಂಡು ಈ ಸ್ಟೇಟ್ಮೆಂಟ್ ನ ಎಕ್ಸಿಕ್ಯೂಟ್ ಮಾಡುತ್ತೆ. ನೆಕ್ಸ್ಟ್ ob.test 10,20. ಸೊ 10,20 ಅಂತ ಹೇಳ್ತಾ ಇದ್ವಿ. ಇಲ್ಲಿ ಎ ವ್ಯಾಲ್ಯೂಗೆ ಸಪ್ಲೈ ಆಗುತ್ತೆ, ಇಂಟ್ ಎ ಇಂಟ್ ಬಿ ಇದಕ್ಕೆ ಸಪ್ಲೈ ಆಗುತ್ತೆ ಎರಡು ಆರ್ಗ್ಯುಮೆಂಟ್, ದಟ್ ಇಸ್ ಅ ಇಂಟಿಜರ್ ಟೈಪ್. ಸೊ ಇಟ್ ವಿಲ್ ಡಿಸ್ಪ್ಲೇ ಎ ವ್ಯಾಲ್ಯೂ ಆಸ್ 10 and 20. and next is ob.test of 123.25. ಇದನ್ನು ಸಪ್ಲೈ ಮಾಡ್ತಾ ಇದ್ವಿ. ಇದನ್ನು ಯೂಸ್ ಮಾಡಿ ಏನು ಮಾಡುತ್ತೆ, ಇಲ್ಲಿ ನಿಮ್ಮ ಇದು ಡಬಲ್ ವ್ಯಾಲ್ಯೂ ಆಗಿರುತ್ತೆ ಅಥವಾ ಫ್ಲೋಟ್ ವ್ಯಾಲ್ಯೂ ಆಗಿರುತ್ತೆ. ಇಟ್ ವಿಲ್ ಮ್ಯಾಚಸ್ ಟು ದ ಡಬಲ್ ಎ and it will store in the a 123.425. ಇದನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ವಿ. ಮಲ್ಟಿಪ್ಲಿಕೇಶನ್ ಮಾಡಿ ವ್ಯಾಲ್ಯೂ ರಿಟರ್ನ್ ಮಾಡ್ಬೇಕಂತ ಹೇಳ್ತಾ ಇದ್ವಿ. ರಿಟರ್ನ್ ಮಾಡ್ಲಿಕ್ಕೆ ಇಲ್ಲಿ ನಾವು ವೇರಿಯಬಲ್ ತಗೊಂಡಿದ್ವಿ. ಓಕೆ, ಸೊ ರಿಸಲ್ಟ್ ಇಸ್ ಇಕ್ವಲ್ ಟು ob.test of 123.25. ಇದನ್ನ ಮಲ್ಟಿಪ್ಲೈ ಆಗಿರುವ ವ್ಯಾಲ್ಯೂ ಇಲ್ಲಿ ರಿಸಲ್ಟ್ ಅಲ್ಲಿ ಸ್ಟೋರ್ ಆಗುತ್ತೆ, ಅದನ್ನ ನಾವು ಡಿಸ್ಪ್ಲೇ ಮಾಡ್ತೀವಿ. ಸೊ ಈ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಮಾಡಿದ್ರೆ ಯು ಆರ್ ಗೆಟಿಂಗ್ ದ ಔಟ್ಪುಟ್ ಲೈಕ್ ದಿಸ್. ಓಕೆ, ಎಸ್, now we'll see the execution of this program. Okay, ಈ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡಿ ನೋಡುವ. ಐ ಆಮ್ ಕಾಪಿಂಗ್ and I am opening my notepad++, new, I am pasting. and how to save, ಎಲ್ಲಿ ಮೇನ್ ಮೆಥಡ್ ಉಂಟು ಆ ಮೇನ್ ಮೆಥಡ್ ಇದ್ದ ಕ್ಲಾಸ್ ಅನ್ನ ಸೇವ್ ಮಾಡ್ಕೋಬೇಕು. ಕಾಪಿ and save and ensure you are storing in right directory, right? paste.java.
overload Java. Now we have to take our prompt, right click on start button, run, and cmd command prompt barutte, and we have to log out from default directory, log into appropriate directory, compile, overload.java, no error, Java overload, I'm running, it is displaying, right? So likewise you can execute. So ಇಲ್ಲಿ ನೋಡ್ಲಿಕ್ಕೆ ಟೆಸ್ಟ್ ಅನ್ನೋದು ಒಂದು ಮೆಥಡ್ ಆಗಿನೇ ಉಂಟು, ಬಟ್ ಡಿಫ್ರೆಂಟ್ ಆರ್ಗ್ಯುಮೆಂಟ್ ಡಿಫ್ರೆಂಟ್ ಡೆಫಿನೇಷನ್ ಲಿಸ್ಟ್ ಉಂಟು, ರೈಟ್? ಇಲ್ಲಿ ರಿಟರ್ನ್ ಟೈಪ್ ಬೇರೆ ಆಗ್ತಾ ಉಂಟು ಅಲ್ವಾ? ಸೊ ಅದರಿಂದ ಇದರ ನಾವೇನಂತ ಹೇಳ್ಬೋದು, ಓವರ್ಲೋಡಿಂಗ್ ಮೆಥಡ್ ಅಂತ ಹೇಳ್ಬೋದು. ಇದೇ ರೀತಿಯಲ್ಲಿ ನಾವು ಓವರ್ಲೋಡಿಂಗ್ ಕನ್ಸ್ಟ್ರಕ್ಟರ್ನು ಯೂಸ್ ಮಾಡ್ಬೋದು. ಯು ಕ್ಯಾನ್ ಯೂಸ್ ದ ಕಾನ್ಸೆಪ್ಟ್ ಆಫ್ ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್. ಓಕೆ, ಲೆಟ್ us see. Constructor can also be overloaded just like method. Overloaded constructors are constructors that have the same name at the class but they differ in number of type of arguments. So constructor nu ನಾವು overload ಮಾಡಬಹುದು. ಹಾಗಿದ್ರೆ ಕ್ಲಾಸ್ ಹೆಸರು ಹೇಗೆ ಉಂಟು ಅದೇ ರೀತಿಯಲ್ಲಿ ಇರುತ್ತೆ, ಡಿಫ್ರೆಂಟ್ ಎಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ, ಆರ್ಗ್ಯುಮೆಂಟ್ ಲಿಸ್ಟ್ ನಲ್ಲಿ ಉಂಟು ಅಂತ ಹೇಳ್ತಾ ಇದ್ದಾರೆ. ಸೊ ಓವರ್ಲೋಡ್ ಕನ್ಸ್ಟ್ರಕ್ಟರ್ ಹೆಲ್ಪ್ ಟು ಕ್ರಿಯೇಟ್ ಡಿಫ್ರೆಂಟ್ ಕೈಂಡ್ ಆಫ್ ಆಬ್ಜೆಕ್ಟ್ ಆಫ್ ದ ಸೇಮ್ ಕ್ಲಾಸ್. ಸೊ ಇದರಿಂದ ನಾವೇನ್ ಮಾಡ್ಬೋದು, ಡಿಫರೆಂಟ್ ಕೈಂಡ್ ಆಫ್ ಆಬ್ಜೆಕ್ಟ್ಸ್ ನಾವು ಸೇಮ್ ಕ್ಲಾಸ್ಗೆ ಕ್ರಿಯೇಟ್ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಲಾಸ್ ಎ ವಿತೌಟ್ ಆರ್ಗ್ಯುಮೆಂಟ್, ದಿಸ್ ಇಸ್ ದ ಕನ್ಸ್ಟ್ರಕ್ಟರ್. ಇಲ್ಲಿ ಬಾಡಿ ಆಫ್ ಸ್ಟೇಟ್ಮೆಂಟ್ ಉಂಟು, ಎ ವಿತ್ ಆರ್ಗ್ಯುಮೆಂಟ್ ಇಂಟ್ ಐ, ಇಟ್ ಈಸ್ ಅ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್. ಈ ರೀತಿಯಲ್ಲಿ ನಾವೇನ್ ಮಾಡ್ಬೋದು, ಯು ಕ್ಯಾನ್ ಸ್ಪೆಸಿಫೈ, ರೈಟ್? ಸೊ ಇಲ್ಲಿ ಕ್ಲಾಸ್ ಎ ನಲ್ಲಿ ಯಾವುದೇ ಆರ್ಗ್ಯುಮೆಂಟ್ ಇಲ್ಲ, ದಿಸ್ ಇಸ್ ಅ ಡಿಫಾಲ್ಟ್ ಕನ್ಸ್ಟ್ರಕ್ಟರ್. ಇಲ್ಲಿ ಎ ನಲ್ಲಿ ಇಂಟ್ ಐ ಅಂತ ಉಂಟು, ದಿಸ್ ಇಸ್ ಅ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್. ಸೊ ಈ ಕ್ಲಾಸ್ಗೆ ನೀವು ಯಾವಾಗ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಿರೋ ಆ ಆಬ್ಜೆಕ್ಟ್ ಮಾಡುವಾಗನೇ ಇದನ್ನ ನಾವು ಆಕ್ಸೆಸ್ ಮಾಡಬೇಕಾಗುತ್ತೆ. ಬಿಕಾಸ್ constructor are a special type of a method which are initialized whenever an object of a class is created, right? Yes, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಕ್ಲಾಸ್ ಬಿ ನಲ್ಲಿ ಇಂಟ್ ಫ್ಲೋಟ್ ಎಫ್ ಅಂತ ಕೊಟ್ಟಿದ್ದಾರೆ, ಡಬಲ್ ಡಿ ಲಾಂಗ್ ಅಂತ ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ನಾವು ಸ್ಪೆಸಿಫೈ ಮಾಡಬಹುದು. ಓಕೆ, ಎಸ್, ಇಲ್ಲಿ ಅದೇ ಸೇಮ್ ಎಕ್ಸಾಂಪಲ್ ಕ್ಲಾಸ್ ಎ ತಗೊಂಡಿದ್ದಾರೆ, ಇಲ್ಲಿ ಅದೇ ಇಂಟ್ ಐ ಅಂತ ತಗೊಂಡಿದ್ದಾರೆ, ಎ ಫ್ಲೋಟ್ ಎಫ್ ಅಂತ ತಗೊಂಡಿದ್ದಾರೆ. ಇಲ್ಲಿ ಮೂರು ಕನ್ಸ್ಟ್ರಕ್ಟರ್ ನ ಯೂಸ್ ಮಾಡಿದ್ದಾರೆ, ಇಲ್ಲಿ ಇಂಟೀಜರ್ ವ್ಯಾಲ್ಯೂ, ಇಲ್ಲಿ ಫ್ಲೋಟ್ ವ್ಯಾಲ್ಯೂ. ಕನ್ಸ್ಟ್ರಕ್ಟರ್ ಇಸ್ ಸೇಮ್, ರೈಟ್? ಇಟ್ ಶುಡ್ ನಾಟ್ ಬಿ ಎ ರಿಟರ್ನ್ ಅಂಡ್ ವೈಡ್, ಹೌದಾ? ಸೊ ಇಲ್ಲಿಗೆ ನಿಮ್ಮ ಕ್ಲಾಸ್ ನೋಡಿ, ಈ ಕ್ಲಾಸ್ ನಲ್ಲಿ ನೀವು ಕೇರ್ಫುಲ್ ಆಗಿ ಅಬ್ಸರ್ವೇಷನ್ ಮಾಡಿ, ಇನ್ನೊಂದು ಕ್ಲಾಸ್ ನಲ್ಲಿ ಮಾಡಲಿಲ್ಲ, ಸೇಮ್ ಕ್ಲಾಸ್ ನಲ್ಲೇ ಮೇನ್ ಮೆಥಡ್ ಯೂಸ್ ಮಾಡಿದ್ದಾರೆ. ಸೇಮ್ ಕ್ಲಾಸ್ ಅಲ್ಲೇ ಮೇನ್ ಮೆಥಡ್ ಯೂಸ್ ಮಾಡಿದ್ದಾರೆ. ಈ ಕ್ಲಾಸ್ಗೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಆಬ್ಜೆಕ್ಟ್ 1 ಇಸ್ ಟು ನ್ಯೂ ಎ ಅಂತ ಕ್ರಿಯೇಟ್ ಮಾಡಿದ್ದಾರೆ, ಆಟೋಮೆಟಿಕಲಿ ಈ ಕನ್ಸ್ಟ್ರಕ್ಟರ್ ಇನಿಷಿಯಲೈಸೇಷನ್ ಆಗುತ್ತೆ. ಅದೇ ಕ್ಲಾಸ್ಗೆ ಆಬ್ಜೆಕ್ಟ್ 2 ಅಂತ ತಗೊಂಡಿದ್ದಾರೆ, ನ್ಯೂ ಎ ಆಫ್ 10 ಅಂತ ಯೂಸ್ ಮಾಡಿದ್ದಾರೆ, ಇಂಟೀಜರ್ ವ್ಯಾಲ್ಯೂ. ಸೊ ಈ ಕನ್ಸ್ಟ್ರಕ್ಟರ್ ಇನಿಷಿಯಲೈಸೇಷನ್ ಆಗುತ್ತೆ. 32.3f ಅಂತ ಹೇಳಿದ್ವಿ, ಇಲ್ಲಿ ಫ್ಲೋಟ್ ನಲ್ಲಿ ಇದ್ದ ಕನ್ಸ್ಟ್ರಕ್ಟರ್ ಇನಿಷಿಯಲೈಸೇಷನ್ ಆಗುತ್ತೆ. ಓಕೆ, ಅರ್ಥ ಆಗ್ತಾ ಉಂಟಾ? ಫಾರ್ ಎಕ್ಸಾಂಪಲ್, ಲೆಟ್ ಮಿ ಕಾಪಿ ದಿಸ್, ಲೆಟ್ ಮಿ ಕಾಪಿ and take your notepad and let us close all. Yes, let me take new file, I'm pasting. ಸೊ ಈ ಕ್ಲಾಸ್ ನಲ್ಲಿ ನೀವು ಅಬ್ಸರ್ವೇಷನ್ ಮಾಡಿದ್ರೆ ಒಂದೇ ಕ್ಲಾಸ್ ಉಂಟು, ಇಲ್ಲಿ ಕನ್ಸ್ಟ್ರಕ್ಟರ್ ಎಲ್ಲ ಸ್ಪೆಸಿಫೈ ಮಾಡಿದ್ದಾರೆ, ಕನ್ಸ್ಟ್ರಕ್ಟರ್ ಆದ ನಂತರ ಮೇನ್ ಮೆಥಡ್ ಯೂಸ್ ಮಾಡಿದ್ದಾರೆ. ಓಕೆ, ನಿಮ್ಗೆ ಕನ್ಫ್ಯೂಷನ್ ಆದ್ರೆ ಇನ್ನೊಂದು ಕ್ಲಾಸ್ ತಗೊಳ್ಬಹುದು, ಇಲ್ಲ ಇದೇ ರೀತಿಯಲ್ಲಿನೂ ನಾವು ಮಾಡಬಹುದು. ಮೇನ್ ಮೆಥಡ್ ಇದೇ ಕ್ಲಾಸ್ ಅಲ್ಲಿ ಉಂಟು. ಸೊ ಇದನ್ನು ಈಗ ಯಾವ ಹೆಸರಲ್ಲಿ ಸೇವ್ ಮಾಡಬೇಕು, a.java ಆಗಿ ಸೇವ್ ಮಾಡಬೇಕು. ಕಂಟ್ರೋಲ್ ಸಿ, ಗೋ ಟು ದ ಫೈಲ್, ಸೇವ್, ಪೇಸ್ಟ್ .java. Okay, now come to your command prompt, compile it, javac a.java. So this much of error is exist. Let us see, ಇದೆಲ್ಲ ಡಬಲ್ ಕೊಟೇಶನ್ ಅಲ್ಲಿ ಇದ್ದದೆಲ್ಲ ಮಿಸ್ಟೇಕ್ ಉಂಟು ನೋಡಿ ಅಷ್ಟೇ. ಓಕೆ, ಸೊ ಐ ವ್ಯಾಲ್ಯೂ ಡಿಸ್ಪ್ಲೇ ಮಾಡ್ತಾ ಇದ್ರೆ, ಏನು ಸಪ್ಲೈ ಮಾಡ್ತಾ ಇದ್ರೆ ಅದೇ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ಯಾವುದು ಮ್ಯಾಚ್ ಆಗಿ ಆ ಮ್ಯಾಚ್ ಆಗ್ತಿರುವ ಕನ್ಸ್ಟ್ರಕ್ಟರ್ ಯಾವ ಎಕ್ಸಿಕ್ಯೂಟ್ ಆಗುತ್ತೆ.
Yes. Okay, now I am saving. I'm coming your command prompt, once again compiling. Yes, one error is exist. Illi nodi, C should be small. C should be small. Okay, come here, compile it and run it. Java A. Constructor with no argument. First ನೀವು ಮಾಡಿರುವ ಆಬ್ಜೆಕ್ಟ್ ಕನ್ಸ್ಟ್ರಕ್ಟರ್ ನಲ್ಲಿ ಇಲ್ಲ, ಅಲ್ಲಿಗೆ ಮೆಥಡ್ ಕನ್ಸ್ಟ್ರಕ್ಟರ್ ನಲ್ಲಿ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಎಕ್ಸಿಕ್ಯೂಟ್ ಆಗುತ್ತೆ. ಇನ್ನೊಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರ ಕಾಲ್ ಮಾಡ್ತಾ ಇದ್ರ ಸೆಕೆಂಡ್ ಕನ್ಸ್ಟ್ರಕ್ಟರ್ ಇನಿಷಿಯಲೈಸೇಷನ್ ಆಗುತ್ತೆ. ಇನ್ನೊಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರ ಥರ್ಡ್ ಕನ್ಸ್ಟ್ರಕ್ಟರ್ ಮ್ಯಾಚ್ ಆಗ್ತಾ ಉಂಟು, ಇನಿಷಿಯಲೈಸೇಷನ್ ಆಗ್ತಾ ಉಂಟು. ಓಕೆ, ಸೊ ದಿಸ್ ಇಸ್ ಲೈಕ್ ವೈಸ್ ಯು ಕ್ಯಾನ್ ಆಲ್ಸೋ ಓವರ್ಲೋಡ್ ದ ಕನ್ಸ್ಟ್ರಕ್ಟರ್ಸ್. Now we are going to be learning next concept is garbage collection and finalizer method. Okay, this is also important. It is just like as a destructor. Constructor is used to initialization an object whenever it is declared. This process is known as initialization. As we know, what is a constructor? Constructor andre enu? Constructor is a special method type which is used to initialize the object whenever you are creating the object of the class. ಇದನ್ನು ನಾವು ಇನಿಷಿಯಲೈಸೇಷನ್ ಅಂತ ಹೇಳ್ತೀವಿ. Java support a concept called finalization which is just opposite of initialization. ಹೀಗೆ ಇನಿಷಿಯಲೈಸೇಷನ್ ಗೆ ಆಪೋಸಿಟ್ ಫೈನಲೈಸೇಷನ್ ಅಂತ ಹೇಳ್ತಾ ಇದೀವಿ. ಇದು ನಿಮ್ಮ C++ ನಲ್ಲಿ ಡೆಸ್ಟ್ರಕ್ಟರ್ ಆಗಿರುತ್ತೆ. ಓಕೆ, ಕನ್ಸ್ಟ್ರಕ್ಟರ್ ಡೆಸ್ಟ್ರಕ್ಟರ್. ಇನ್ ಜಾವಾ runtime is an automatic garbage collecting system. ಸೊ ನಿಮ್ಮ ಜಾವಾ ಪ್ರೋಗ್ರಾಮ್ ನಾವು ರನ್ ಟೈಮ್ ಆಟೋಮೆಟಿಕ್ ಗಾರ್ಬೇಜ್ ಕಲೆಕ್ಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ರನ್ ಟೈಮ್ ಆಟೋಮೆಟಿಕ್ ಗಾರ್ಬೇಜ್ ಕಲೆಕ್ಟಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ನೀವು ಪ್ರೋಗ್ರಾಮ್ ರನ್ ಮಾಡುವಾಗ ಮೆಮೊರಿ ಕ್ರಿಯೇಟ್ ಆಗ್ತಾ ಉಂಟು, ಪ್ರೋಗ್ರಾಮ್ ಇಂದ ಹೊರಗೆ ಬರುವಾಗ ಆಟೋಮೆಟಿಕಲಿ ಏನಾಗ್ತಾ ಉಂಟು, ಕ್ರಿಯೇಟ್ ಆಗಿರುವ ಮೆಮೊರಿ ಎಲ್ಲ ಕ್ಲೀನ್ ಆಗ್ತಾ ಉಂಟು. ದಟ್ ಈಸ್ ಆಟೋಮೆಟಿಕ್ ಗಾರ್ಬೇಜ್ ಕಲೆಕ್ಟಿಂಗ್ ಸಿಸ್ಟಮ್. ಓಕೆ, ಇಟ್ ಆಟೋಮೆಟಿಕಲಿ ಫ್ರೀಸ್ ಅಪ್ ದ ಮೆಮೊರಿ ರಿಸೋರ್ಸ್ ಯೂಸ್ಡ್ ಬೈ ಆಬ್ಜೆಕ್ಟ್. ಸೊ ನಾವು ಇಷ್ಟು ತನಕ ಏನು ಆಬ್ಜೆಕ್ಟ್ ಅಂತ ಹೇಳ್ತಾ ಇದ್ವೋ ಆ ಆಬ್ಜೆಕ್ಟ್ ಎಲ್ಲ ಯಾವಾಗ ಕ್ರಿಯೇಟ್ ಮಾಡ್ತಾ ಇದ್ವೋ ಆ ಆಬ್ಜೆಕ್ಟ್ ನ ಒಳಗಡೆ ಏನುಂಟು, ನಿಮ್ಮ ಡೇಟಾ ಮೆಂಬರ್ಸ್, ಮೆಂಬರ್ ಫಂಕ್ಷನ್ಸ್, ಅದಕ್ಕೆ ಸಂಬಂಧಪಟ್ಟ ಸ್ಟೋರೇಜ್ ಎಲ್ಲ ಕ್ರಿಯೇಟ್ ಆಗುತ್ತೆ. ಓಕೆ, ಆ ರಿಸೋರ್ಸ್ನೆಲ್ಲ ಫ್ರೀ ಮಾಡುತ್ತೆ ಆಟೋಮೆಟಿಕ್ ಗಾರ್ಬೇಜ್ ಕಲೆಕ್ಟಿಂಗ್ ಸಿಸ್ಟಮ್. ಬಟ್ ಆಬ್ಜೆಕ್ಟ್ ಮೇ ಹೋಲ್ಡ್ ಅದರ್ ನಾನ್ ಆಬ್ಜೆಕ್ಟ್ ರಿಸೋರ್ಸಸ್ ಸಚ್ ಆಸ್ ಫೈಲ್ ಡಿಸ್ಕ್ರಿಪ್ಟರ್ಸ್ ಆರ್ ವಿಂಡೋ ಸಿಸ್ಟಮ್ ಫಾಂಟ್ಸ್. ಆದ್ರೆ ನಿಮ್ಮ ಗಾರ್ಬೇಜ್ ಕಲೆಕ್ಷನ್ ಸಿಸ್ಟಮ್ ಇದ್ರೇನು, ಆಟೋಮೆಟಿಕ್ ಗಾರ್ಬೇಜ್ ಕಲೆಕ್ಷನ್ ಸಿಸ್ಟಮ್ ಇದ್ರೇನು ನಿಮ್ಮ ಕೆಲವು ಆಬ್ಜೆಕ್ಟ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಾನ್ ಆಬ್ಜೆಕ್ಟ್ ರಿಸೋರ್ಸ್ ಆಗಿರುತ್ತೆ. ದಟ್ ಮೀನ್ಸ್ ಫೈಲ್ ಡಿಸ್ಕ್ರಿಪ್ಟರ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡ್ತಾ ಇದೀವಿ, ಇದು ಫೈಲ್ ಅನ್ನೋದು ಅಂತ ಹೇಳಿ ನೋಡ್ತಾ ಇದೀವಿ. ಇದರ ಫೈಲ್ ಡಿಸ್ಕ್ರಿಪ್ಟರ್, ನೇಮ್ ಆಫ್ ದ ಫೈಲ್, ಲೊಕೇಶನ್, ಸೈಜ್ ಆಫ್ ದ ಫೈಲ್, ಇಂಥದ್ದೆಲ್ಲ ಪ್ರಾಪರ್ಟೀಸ್ ಉಂಟಲ್ವಾ, ದೀಸ್ ಆರ್ ದ ಡಿಸ್ಕ್ರಿಪ್ಷನ್ ಆಫ್ ದಿಸ್ ಫೈಲ್, ರೈಟ್. ಇಂಥ ಆಬ್ಜೆಕ್ಟ್ಸ್ ನ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಫಾಂಟ್ಸ್ ನ ಹೋಲ್ಡ್ ಮಾಡಿ ಇರುತ್ತೆ. ಇದನ್ನ ಫ್ರೀ ಮಾಡ್ಲಿಕ್ಕೆ ಆಗಲ್ಲ. ಇದನ್ನು ಸಮೇತ ನಾವು ಫ್ರೀ ಮಾಡ್ಬೇಕಂತ ಹೇಳಿದ್ರೆ ನಾವು ವಿ ಆರ್ ಗೋಯಿಂಗ್ ಟು ಬಿ ಯೂಸಿಂಗ್ ಗಾರ್ಬೇಜ್ ಕಲೆಕ್ಟರ್ ಕೆನಾಟ್ ಫ್ರೀ ದೀಸ್ ರಿಸೋರ್ಸಸ್. ಇನ್ ದಟ್ ಕೇಸ್ ವಿ ಮಸ್ಟ್ ಯೂಸ್ ಫೈನಲೈಸರ್ ಮೆಥಡ್. ಫೈನಲೈಸರ್ ಮೆಥಡ್ ನ ಯೂಸ್ ಮಾಡ್ತೀವಿ. ನಿಮ್ಮ ಆಟೋಮೆಟಿಕ್ ಗಾರ್ಬೇಜ್ ಕಲೆಕ್ಷನ್ ಸಿಸ್ಟಮ್ ನಾನ್ ಆಬ್ಜೆಕ್ಟ್ ರಿಸೋರ್ಸ್, ಫೈಲ್ ಡಿಸ್ಕ್ರಿಪ್ಟರ್ ಇಂಥದ್ನೆಲ್ಲ ಫ್ರೀ ಮಾಡೋದಿಲ್ಲ. ಅಂಥದ್ನೆಲ್ಲ ನಾವು ಫ್ರೀ ಮಾಡಬೇಕಾಗಿದ್ರೆ ಫೈನಲೈಸರ್ ಮೆಥಡ್ ಯೂಸ್ ಮಾಡ್ತೀವಿ. ಈ ಫೈನಲೈಸರ್ ಮೆಥಡ್ ನಿಮ್ಮ C++ ನಲ್ಲಿ ಡೆಸ್ಟ್ರಕ್ಟರ್ ತರ. ಓಕೆ, ಇದು ಫೈನಲೈಸರ್ ಮೆಥಡ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಹೇಗೆ ಕೇಳ್ತಾ ಇದ್ರ ಅಂತ ಹೇಳಿದ್ರೆ ಫೈನಲಿ ಫೈನಲೈಸರ್. ದಿಸ್ ಇಸ್ ಅ 6 marks ಕ್ವಶನ್. ಇದರಲ್ಲಿ ಫೈನಲೈಸರ್ ಕಲಿತಾ ಇದ್ದೀರಾ, ಎಕ್ಸೆಪ್ಷನ್ ಅಲ್ಲಿ ಫೈನಲಿ ಕಲಿತೀರಾ. ಫೈನಲ್ ಇಸ್ ಜಸ್ಟ್ ಲೈಕ್ ಎಸ್ ಅ ಕಾನ್ಸ್ಟೆಂಟ್. ಓಕೆ, ವಿ ವಿಲ್ ಲರ್ನ್ ಇನ್ ದಟ್ ಕಮಿಂಗ್ ಚಾಪ್ಟರ್ಸ್. The finalize method has this general form. ಇಲ್ಲಿ ಫೈನಲೈಸರ್ ನಾವು ಯೂಸ್ ಮಾಡಬೇಕಾಗಿದ್ರೆ ಈ ಮೆಥಡ್ ನ ಯೂಸ್ ಮಾಡಬೇಕು. ಹೇಗೆ? ಪ್ರೊಟೆಕ್ಟೆಡ್ ವೈಡ್ ಫೈನಲೈಸ್. ಪ್ರೊಟೆಕ್ಟೆಡ್ ವೈಡ್ ಫೈನಲೈಸ್ ಯೂಸ್ ಮಾಡ್ತಾ ಇದ್ರ ಅಂತ ಹೇಳಿದ್ರೆ ಮೀನಿಂಗ್ ಏನು? ಯು ಆರ್ ಯೂಸಿಂಗ್ ಇಟ್ ಆಸ್ ಅನ್ ಡೆಸ್ಟ್ರಕ್ಟರ್. ಓಕೆ, ಫೈನಲೈಸೇಷನ್ ಕೋಡ್ and here it can be added to any class. Okay, so this is the syntax of finalize method. Protected void finalize. Protected is the access modifier and void is the return type. Finalize is the method. Whatever the code you are writing, it be here. Okay, let us see where we have to place this finalize. Java calls that method whenever is about to reclaim the space for the
object, the finalize method should explicitly define the task to be performed. ನಿಮ್ಮ ಜಾವಾ ಆಬ್ಜೆಕ್ಟ್ ಸ್ಪೇಸ್ ಬೇಕು ಅಂತ ಕೇಳ್ತಾ ಇದ್ದಾಗ ಅಥವಾ ನಿಮ್ಮ ಯಾವುದೇ ಒಂದು ಸಾಫ್ಟ್ವೇರ್ ಸ್ಪೇಸ್ ಬೇಕು ಅಂತ ಇದ್ದಾಗ ನಾವೇನ್ ಮಾಡ್ತೀವಿ, ಕಂಪಲ್ಸರಿ ಏನ್ ಮಾಡ್ತೀವಿ ನಾವು ಇಂಥ ಫೈನಲೈಸ್ ಮೆಥಡ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಮೊಬೈಲ್ಸ್ ಯೂಸ್ ಮಾಡ್ತಾ ಇದ್ವಿ. ಮೊಬೈಲ್ಸ್ ಯೂಸ್ ಮಾಡುವಾಗ ನಮ್ಮ ಪ್ರೋಗ್ರಾಮ್ ಆದ ಕೂಡಲೇ ಏನಾಗುತ್ತೆ, ಮೆಮೊರಿ ಡೆಲೀಟ್ ಆಗುತ್ತೆ. ಆದ್ರೇನು ಕೆಲವೆಲ್ಲ ರಿಸೋರ್ಸ್ ಹೋಲ್ಡ್ ಮಾಡಿರುತ್ತೆ. ಆ ರಿಸೋರ್ಸ್ ನಾವು ತೆಗಿಲಿಕ್ಕೆ ಇಲ್ಲಿ ನಂದು ವಿವೋ ಮೊಬೈಲ್ ಐ ಮ್ಯಾನೇಜರ್ ಅಂತ ಇಲ್ಲಿ ಆಪ್ಷನ್ ಇರುತ್ತೆ ನೋಡಿ. ಆ ಐ ಮ್ಯಾನೇಜರ್ ಆಪ್ಷನ್ ಅಲ್ಲಿ ಸ್ಪೇಸ್ ಕ್ಲೀನಪ್ ಅಂತ ಇರುತ್ತೆ. ಯಾವಾಗ ನೀವು ಈ ಸ್ಪೇಸ್ ಕ್ಲೀನಪ್ ಪ್ರೆಸ್ ಮಾಡ್ತಾ ಇದ್ದೀರೋ ಆಟೋಮೆಟಿಕಲ್ಲಿ ನಿಮ್ಮ ಮೆಮೊರಿ ಎಲ್ಲ ರಿಲೀಸ್ ಆಗುತ್ತೆ. ಓಕೆ, ದಿಸ್ ಮೀನ್ಸ್ ದಿಸ್ ಇಸ್ ಜಸ್ಟ್ ಲೈಕ್ ಆಸ್ ದನ್ ಯುವರ್ ಫೈನಲೈಸರ್ ಮೆಥಡ್. ಸೊ ಇಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಈ ರೀತಿಯ ಡಿಸ್ಟ್ರಕ್ಟರ್ ಹಾಕಬೇಕು ಅಂತ ಹೇಳಿದ್ರೆ ನಿಮ್ಮ ಡಿಸ್ಟ್ರಕ್ಟರ್ ತರ ವರ್ಕ್ ಮಾಡುವ ಫೀಚರ್ ಯಾವುದು, ಫೈನಲೈಸ್ ಮೆಥಡ್. ದಟ್ ಇಸ್ ವೈ ದಿಸ್ ಫೈನಲೈಸರ್ ಮೆಥಡ್ is very important. Let us see here one simple example. ಇಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ಉಂಟು, ನಾವು ನೋಡುವ. ಕ್ಲಾಸ್ fdemo int x, this is the constructor, right? ಹೇಗೆ ಹೇಳ್ತೀರಾ ಕನ್ಸ್ಟ್ರಕ್ಟರ್? ಕ್ಲಾಸ್ ಹೆಸರಲ್ಲೇ ಒಂದು ಮೆಥಡ್ ನ ಡಿಫೈನ್ ಮಾಡಿದ್ರೆ ಅದು ಕನ್ಸ್ಟ್ರಕ್ಟರ್, ರೈಟ್? ಇಂಟ್ ಐ ಅಂತ ಹೇಳಿದ್ವಿ, ಇಲ್ಲಿ ಪ್ಯಾರಾಮೀಟರ್ ಉಂಟು. ಇಲ್ಲಿ ಪ್ಯಾರಾಮೀಟರ್ ನಾವು ಯಾವುದಕ್ಕೆ ಅಸೈನ್ ಮಾಡಿದ್ವಿ, ಇಲ್ಲಿ ಡಿಕ್ಲೇರ್ ಮಾಡಿರುವ ವೇರಿಯಬಲ್ ಗೆ ಅಸೈನ್ ಮಾಡಿದ್ವಿ, ರೈಟ್? ಸೊ ಎಲ್ಲಿ ಕನ್ಸ್ಟ್ರಕ್ಟರ್ ಎಂಡ್ ಆಗುತ್ತೋ ಅಲ್ಲೇ ನಾವೇನ್ ಮಾಡಬೇಕು, ಫೈನಲೈಸರ್ ಮೆಥಡ್ ಸ್ಟಾರ್ಟ್ ಮಾಡಬೇಕು. ಓಕೆ, ಸೊ ಅದಕ್ಕೆ ಇಲ್ಲಿ ಕಾಮೆಂಟ್ ಲೈನ್ ನಲ್ಲಿ ಕೊಟ್ಟಿದ್ವಿ, ಕಾಲ್ಡ್ ಆಬ್ಜೆಕ್ಟ್ ಇಸ್ ರಿಸೈಕಲ್ಡ್ ಪ್ರೊಟೆಕ್ಟೆಡ್ ವೈಡ್ ಫೈನಲೈಸ್ ಸೇಮ್ ಮೆಥಡ್ ಯೂಸ್ ಮಾಡ್ತಾ ಇದ್ವಿ. system.out.println ರಿಲೀಸಿಂಗ್ ಪ್ಲಸ್ ಎಕ್ಸ್. ಸೊ ಮೆಮೊರಿ ರಿಲೀಸ್ ಆಗ್ತಾ ಉಂಟು ಅಂತ ಹೇಳ್ತಾ ಇದ್ವಿ. ಎಕ್ಸ್ ವ್ಯಾಲ್ಯೂ ಯಾವ್ದು ಆಕ್ಸೆಸ್ ಆಯ್ತೋ ಆ ವ್ಯಾಲ್ಯೂ ನಾವು ರಿಲೀಸ್ ಮಾಡ್ತಾ ಇದ್ವಿ. ಇದೆಲ್ಲ ಆದ ನಂತರ ಇನ್ನೊಂದು ಮೆಥಡ್ ತಗೊಳ್ತಾ ಇದ್ವಿ. ಇಲ್ಲಿ ನೋಡಿ, ಜನರೇಟ್ಸ್ an object that is immediately destroyed. ಸೊ ಫಸ್ಟ್ ಇಲ್ಲಿ ಅಬ್ಸರ್ವೇಷನ್ ಮಾಡಿ, void generator of int i. ಇಲ್ಲಿ void is a return type, generator is the name of the method, int i is the parameter. ಇಲ್ಲಿ ಏನ್ ಮಾಡ್ತಾ ಇದೀವಿ ಅನ್ನೋದನ್ನ ಕೇರ್ಫುಲ್ ಆಗಿ ಅಬ್ಸರ್ವೇಷನ್ ಮಾಡಬೇಕು. ಈ ಎಫ್ ಡೆಮೋ ಕ್ಲಾಸ್ಗೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ವಿ. ಈ ಎಫ್ ಡೆಮೋ ಕ್ಲಾಸ್ಗೆ ನಾವೇನ್ ಮಾಡ್ತಾ ಇದ್ವಿ, ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದೀವಿ. ಪ್ಲೀಸ್ ಮೇಕ್ ಎ ನೋಟ್. ಓಕೆ, ಈ ಐ ಎನ್ನುವ ಪ್ಯಾರಾಮೀಟರ್ ಕೊಡ್ತಾ ಇದ್ವಿ. ಯಾಕೆ ಪ್ಯಾರಾಮೀಟರ್ ಕೊಡಬೇಕು? ಬಿಕಾಸ್ ಇಟ್ ಈಸ್ ಕನ್ಸಿಸ್ಟ್ ಆಫ್ ಅ ಕನ್ಸ್ಟ್ರಕ್ಟರ್ ಇದೆ ಇಲ್ಲಿ. ಓಕೆ, ಆ ಕನ್ಸ್ಟ್ರಕ್ಟರ್ನ ಆಟೋಮೆಟಿಕಲಿ ಇನಿಷಿಯಲೈಸೇಷನ್ ಆಗಬೇಕು. ಕನ್ಸ್ಟ್ರಕ್ಟರ್ ಆಟೋಮೆಟಿಕಲಿ ಇನಿಷಿಯಲೈಸೇಷನ್ ಯಾವಾಗ ಆಗುತ್ತೆ, ಈ ಕ್ಲಾಸ್ಗೆ ಸಂಬಂಧಪಟ್ಟ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದಾಗ. ಇಲ್ಲಿ ವೈಡ್ ಜನರೇಟರ್ ಅನ್ನುವ ಮೆಥಡ್ ನಲ್ಲಿ ನಾವು ಈ ಕ್ಲಾಸ್ಗೆ ಸಂಬಂಧಪಟ್ಟ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ವಿ. ಇಲ್ಲಿಗೆ ನಿಮ್ಮ ಎಫ್ ಡೆಮೋ, ಇಲ್ಲಿಗೆ ಜನರೇಟರ್ ಎಂಡ್ ಆಗುತ್ತೆ, ಇಲ್ಲಿಗೆ ನಿಮ್ಮ ಎಫ್ ಡೆಮೋ ಕ್ಲಾಸ್ ಎಂಡ್ ಆಗುತ್ತೆ. ಇನ್ನೊಂದು ಕ್ಲಾಸ್ ಬರಿತಾ ಇದೀವಿ, ಇಲ್ಲಿ ಅಬ್ಸರ್ವೇಷನ್ ಮಾಡಿ, ಕ್ಲಾಸ್ ಫೈನಲೈಸ್. ಓಕೆ, ಇಲ್ಲಿ ಕ್ಲಾಸ್ ಫೈನಲೈಸ್ ಆದ ನಂತರ ಮೇನ್ ಮೆಥಡ್ ಬರಿತಾ ಇದ್ದೀರಾ. ಇಲ್ಲಿ ಇಂಟ್ ಕೌಂಟ್ ಅನ್ನುವ ಒಂದು ವೇರಿಯಬಲ್ ತಗೊಳ್ತಾ ಇದ್ವಿ. ಇಲ್ಲಿ ಮತ್ತೆ ಇನ್ನೊಂದು ಆಬ್ಜೆಕ್ಟ್ ತಗೊಳ್ತಾ ಇದ್ವಿ, ಎಫ್ ಡೆಮೋ OB is equal to new ಎಫ್ ಡೆಮೋ ಆಫ್ O. ಸೊ ಇಲ್ಲಿ 0 ಅಂತ ಕೊಟ್ಟಿದ್ವಿ, O ಅಲ್ಲ, ಇದು 0. ಆಟೋಮೆಟಿಕಲಿ 0 ಇಲ್ಲಿ ಇನಿಷಿಯಲೈಸೇಷನ್ ಆಗುತ್ತೆ. ವಾಟ್ ಎವರ್ ದ ವ್ಯಾಲ್ಯೂ ಯು ಆರ್ ಸಪ್ಲೈಯಿಂಗ್, ದಟ್ ಈಸ್ 0 ವ್ಯಾಲ್ಯೂ ವಿಲ್ ಬಿ ಇನಿಷಿಯಲೈಸ್ಡ್ ಟು ಯುವರ್ ಕನ್ಸ್ಟ್ರಕ್ಟರ್ and x value is assigned as 0. ಓಕೆ, ಎಸ್, 0 ಆಗಿ ಆಗ್ತಾ ಉಂಟು. ಈಗ ಇಲ್ಲಿ ಅಬ್ಸರ್ವೇಷನ್ ಮಾಡಿ, ಫಾರ್ ಕೌಂಟ್ ಇಸ್ ಈಕ್ವಲ್ ಟು 1, ಕೌಂಟ್ ಲೆಸ್ ದ್ಯಾನ್ 1 lakh ಟೈಮ್ ಯೂನಿಟ್ಸ್ 10, 100,000, 10,000, 1 lakh. ಇಲ್ಲಿ ಆಲ್ರೆಡಿ ಅದಕ್ಕೆ ಕಮೆಂಟ್ ಲೈನ್ ಅಲ್ಲಿ ಕೊಟ್ಟಿದ್ದೀವಿ ನೋಡಿ. ನಾವು ಜನರೇಟ್ ಎ ಲಾರ್ಜ್ ನಂಬರ್ ಆಫ್ ಆಬ್ಜೆಕ್ಟ್, 1 lakh ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀವಿ. ಅಟ್ ದ ಸೇಮ್ ಪಾಯಿಂಟ್ ಗಾರ್ಬೇಜ್ ಕಲೆಕ್ಷನ್ ವಿಲ್ ಅಕ್ಕರ್. ಒಮ್ಮೆ ಎಕ್ಸಿಕ್ಯೂಟ್ ಆದ ಕೂಡಲೇ ಕನ್ಸ್ಟ್ರಕ್ಟರ್ ಇನಿಷಿಯಲೈಸೇಷನ್ ಆಗೋದು, ಡಿಸ್ಟ್ರಾಯ್ ಆಗೋದು. ಇನಿಷಿಯಲೈಸೇಷನ್, ಡಿಸ್ಟ್ರಾಯ್, ಇನಿಷಿಯಲೈಸೇಷನ್, ಫೈನಲೈಸೇಷನ್. ಓಕೆ, ಅದನ್ನ ನೀವು ನೆನಪಿಟ್ಕೊಳ್ಳಿ. OB.generator, ಇಲ್ಲಿ ಜನರೇಟರ್ ಮೆಥಡ್ ನ ಕಾಲ್ ಮಾಡ್ತಾ ಇದ್ವಿ. ಜನರೇಟರ್ ಮೆಥಡ್ ನಲ್ಲಿ ಇಲ್ಲಿ ಒಂದು ಪ್ಯಾರಾಮೀಟರ್ ಉಂಟು, ದಟ್ ಇಸ್ ಐ ವ್ಯಾಲ್ಯೂ ಎಷ್ಟು ಆಗ್ತಾ ಉಂಟು ಆಟೋಮೆಟಿಕಲಿ ಇಲ್ಲಿ ಪಾಸ್ ಮಾಡ್ತಾ ಇದ್ದೀರಾ. ಇಲ್ಲಿ ಕನ್ಸ್ಟ್ರಕ್ಟರ್ ಇನಿಷಿಯಲೈಸೇಷನ್ ಆಗುತ್ತೆ. ಈ ಕನ್ಸ್ಟ್ರಕ್ಟರ್ ಇನಿಷಿಯಲೈಸೇಷನ್ ಆದ ಕೂಡಲೇ ಡಿಸ್ಟ್ರಾಯ್ ಆಗುತ್ತೆ. ಓಕೆ, ಕನ್ಸ್ಟ್ರಕ್ಟರ್ ಇನಿಷಿಯಲೈಸೇಷನ್, ಡಿಸ್ಟ್ರಾಯ್. ಸೊ ಇಲ್ಲಿ ಫಸ್ಟ್ ಟೈಮ್ ಆದ ನಂತರ ಮತ್ತೆ ಕೌಂಟ್ ವ್ಯಾಲ್ಯೂ ಇಂಕ್ರಿಮೆಂಟ್ ಆಗುತ್ತೆ. ಕೌಂಟ್ ವ್ಯಾಲ್ಯೂ 2 ಆಗುತ್ತೆ, 2 ಲೆಸ್ ದನ್ ಲ್ಯಾಕ್, ಕರೆಕ್ಟ್. ಮತ್ತೆ ಇಲ್ಲಿಗೆ ಎಂಟ್ರಿ ಆಗುತ್ತೆ, ಮತ್ತೆ ಇದು ಇನಿಷಿಯಲೈಸೇಷನ್ ಆಗುತ್ತೆ, ಮತ್ತೆ ಇಲ್ಲಿಂದ ನಿಮ್ಮ ಕನ್ಸ್ಟ್ರಕ್ಟರ್ ಇನಿಷಿಯಲೈಸೇಷನ್, ಮತ್ತೆ ಡೆಸ್ಟ್ರಾಯ್. ಓಕೆ, ಈ ರೀತಿಯಲ್ಲಿ ಏನಾಗುತ್ತೆ, ಎಕ್ಸಿಕ್ಯೂಷನ್ ಅಂಡ್ ಇನಿಷಿಯಲೈಸೇಷನ್ ಅಂಡ್ ಫೈನಲೈಸೇಷನ್ ಆಗುತ್ತೆ. ಸೊ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಕಾನ್ಸೆಪ್ಟ್, ರೈಟ್? ಎಸ್. ಸೊ ಲೆಟ್ ಅಸ್ ಸಿ, ಈ ಪ್ರೋಗ್ರಾಮ್ ನಾವು ಮಾಡಿ ನೋಡಿ. ಯಾಕಂತ ಹೇಳಿದ್ರೆ ಓನ್ಲಿ ಮೆಮೊರಿ ಕ್ಲಿಯರ್ ಆಗುತ್ತೆ, ಔಟ್ಪುಟ್ ಏನು ನಿಮಗೆ ಅಷ್ಟೊಂದು ಬರ್ಲಿಕ್ಕಿಲ್ಲ.
ನೋಡುವ. Anyhow, we will see. Okay. Yes. I am taking my notepad. Where is notepad plus plus? ಇಲ್ಲಿ ಯಾಕೆ ತೋರಿಸ್ತಾ ಇಲ್ಲ ಅಂತ ಹೇಳಿದ್ರೆ 1 lakh time it is creating and deleting. Okay, I am saving. How to save this file? Finalize.java. Yes, I am opening my editor, that is command prompt. Command prompt ನಲ್ಲಿ default root irutte. We have to log out, we have to log in into our directory. Yes, javac finalize.java. This much of error is exist. Let us see ಎಲ್ಲೆಲ್ಲಿ ಎರರ್ ಉಂಟು ಅನ್ನೋದನ್ನು ನಾವು ನೋಡುವ. ಇಲ್ಲಿ ರಿಲೀಸಿಂಗ್ ಎಕ್ಸ್ ಇದೊಂದೇ ಅಂತ ಅನ್ಕೊಳ್ತೀವಿ. ಓಕೆ, ಲೆಟ್ ಮಿ ಸೇವ್ and come here, command prompt, and once again compile. One more is there. Please observe here. ಇದು finalize ಅನ್ನೋದು ಕೀವರ್ಡ್, ಅದಕ್ಕೆ ಕೊಡಬಾರ್ದು ಅಂತ ನಾವು ಆಲ್ರೆಡಿ ಹೇಳಿದ್ವಿ. got it? So for class ಇಲ್ಲಿನ ಕ್ಲಾಸ್ ನಲ್ಲಿ ಡಬಲ್ ತ್ರಿಬಲ್ ಮಿಸ್ ಬಂತು. yes, class. right. yes, ಇಲ್ಲಿನ 3 ತೋರಿಸ್ತಾ ಉಂಟು. yes, 3 ತೋರಿಸ್ತಾ ಉಂಟು. yes, ಇಲ್ಲಿ ಕ್ಲಾಸ್ ಫೈನಲೈಸ್ ಮಾಡಿದ್ವಿ, ಸೇವ್ ಮಾಡಿದ್ವಿ. once again I am coming here, I am compiling javac finalize.java. now one more error is there, variable o. please observe, it is not as a o, it has to be 0. it is to be 0. okay, save and compile. now there is no error, and now run java finalize. sorry. yes, so ನೋಡಿ ಇಲ್ಲಿ ಇಷ್ಟು ಸಲ ಕ್ರಿಯೇಟ್ ಆಗ್ತಾ ಉಂಟು, ಅಷ್ಟು ಸಲ ಎಂಡ್ ಆಗ್ತಾ ಉಂಟು. ಇದೆಲ್ಲ ರಿಲೀಸಿಂಗ್. okay, actually what it is exactly releasing, not the value, the location and the resource it has been occupied. whatever the location and values, resource occupied by that object. okay, yes, so that is about your finalize method. this is very important. finally finalizer ಈ ಕ್ವೆಶ್ಚನ್ ಕೇಳ್ತಾರೆ, 6 marks ಕ್ವೆಶ್ಚನ್. ಸೊ ಅಥವಾ finalize, what is the difference between finally and finalize or final and finalize, ಇದನ್ನು ಕೇಳ್ತಾರೆ, ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಅವರ್ ಕಾನ್ಸೆಪ್ಟ್ ಈಸ್ ಯೂಸಿಂಗ್ ಆಬ್ಜೆಕ್ಟ್ ಆಸ್ ಪ್ಯಾರಾಮೀಟರ್ಸ್. ಇಷ್ಟು ತನಕ ನಾವು ಆರ್ಗ್ಯುಮೆಂಟ್ ಪ್ಯಾರಾಮೀಟರ್ ಆಗಿ ಸಪ್ಲೈ ಮಾಡ್ತಾ ಇದ್ವಿ, ಆರ್ಗ್ಯುಮೆಂಟ್ ನ ಪಾಸ್ ಮಾಡ್ತಾ ಇದ್ವಿ ಮೆಥಡ್ಗೆ. ಈಗ ಮೆಥಡ್ಗೆ ನಾವೇನ್ ಪಾಸ್ ಮಾಡ್ತಾ ಇದ್ವಿ, ಆಬ್ಜೆಕ್ಟ್ ನೇ ಪ್ಯಾರಾಮೀಟರ್ ಆಗಿ ಪಾಸ್ ಮಾಡ್ತಾ ಇದ್ವಿ. ನಿಮ್ಮ ಮೆಥಡ್ಸ್ ನಲ್ಲಿ ಆಬ್ಜೆಕ್ಟ್ ನೇ ನಾವು ಹೇಗೆ ಪಾಸ್ ಮಾಡ್ತಾ ಇದ್ವಿ, ಪ್ಯಾರಾಮೀಟರ್ ಆಗಿ ಪಾಸ್ ಮಾಡ್ತಾ ಇದ್ವಿ. ಓಕೆ, ಎಸ್, ಲೆಟ್ ಅಸ್ ಸಿ ಹೌ. this is also one of important question. it has been asked in 1 or 2 question papers. please carefully go through it. so far we have only been using simple type as parameter to methods. parameters to methods ಮಾತ್ರವೇ ನೋಡಿದ್ವಿ. ಈಗ ನಾವೇನ್ ಮಾಡ್ತಾ ಇದೀವಿ, here it is both correct and common to pass object to methods. so ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದಾರೆ. ಇದು ಕರೆಕ್ಟ್ ಮೆಥಡ್ ಮತ್ತೆ ಇದೇ ರೀತಿಯಲ್ಲಿ ನಾವೇನ್ ಮಾಡಬಹುದು, ಆಬ್ಜೆಕ್ಟ್ ನ ಮೆಥಡ್ ಗೆ ಪಾಸ್ ಮಾಡಬಹುದು. ಆಬ್ಜೆಕ್ಟ್ ಆಸ್ ಆರ್ಗ್ಯುಮೆಂಟ್, ಓಕೆ, ಆಬ್ಜೆಕ್ಟ್ ಆಸ್ ಪ್ಯಾರಾಮೀಟರ್. ಸೊ ಇದನ್ನ ನಾವು ಪಾಸ್ ಮಾಡಬೇಕಾಗಿದ್ರೆ ಇಲ್ಲೊಂದು ಎಕ್ಸಾಂಪಲ್ ನಾವು ನೋಡಬೇಕು. ರೈಟ್, ಲೆಟ್ ಅಸ್ ಸಿ ದಿಸ್ ಎಕ್ಸಾಂಪಲ್. ಕ್ಲಾಸ್ ಟೆಸ್ಟ್. what is the name of the class? test. int a, b. ಓಕೆ, ಇಲ್ಲಿ ಎರಡು ವೇರಿಯಬಲ್ ತಗೊಂಡಿದ್ವಿ, ಇಲ್ಲಿ ಒಂದು ಕನ್ಸ್ಟ್ರಕ್ಟರ್ ಸ್ಪೆಸಿಫೈ ಮಾಡಿದ್ವಿ, ಇಲ್ಲಿ ಪ್ಯಾರಾಮೀಟರ್ ಯೂಸ್ ಮಾಡಿದ್ವಿ. a is equal to I, b is equal to j.
ಇಲ್ಲಿ ತಗೊಂಡಿರುವ ಇನ್ಸ್ಟೆನ್ಸ್ ವೇರಿಯಬಲ್ ಗೆ ನಾವು ಈ ಪ್ಯಾರಾಮೀಟರ್ಸ್ ಇಂದ ಸಪ್ಲೈ ಮಾಡಿದ್ವಿ. ನೆಕ್ಸ್ಟ್ ವಿ ಆರ್ ಟೇಕಿಂಗ್ ಒನ್ ಮೋರ್ ಮೆಥಡ್. ವಾಟ್ ಇಸ್ ದ ನೇಮ್ ಆಫ್ ದ ಮೆಥಡ್? ವಾಟ್ ಇಸ್ ದ ರಿಟರ್ನ್ ಟೈಪ್ ಆಫ್ ಅ ಮೆಥಡ್? ಬೂಲಿಯನ್. ಇಲ್ಲಿ ವಾಟ್ ಇಸ್ ದ ನೇಮ್ ಆಫ್ ದ ಮೆಥಡ್? ಈಕ್ವಲ್ ಟು. ಇಲ್ಲಿ please observe here test o. What is the test? Test is the method class. ಈ ಕ್ಲಾಸ್ ಗೆ ಸಂಬಂಧಪಟ್ಟ ಆಬ್ಜೆಕ್ಟ್ ಅನ್ನು ನಾವು ಪ್ಯಾರಾಮೀಟರ್ ಆಗಿ ಸಪ್ಲೈ ಮಾಡ್ತಾ ಇದ್ವಿ. ಟೆಸ್ಟ್ ಅನ್ನೋದು ಕ್ಲಾಸ್ ಅಲ್ವಾ? ಆ ಕ್ಲಾಸಿನ ಆಬ್ಜೆಕ್ಟ್ o is the object of the class. ಓಕೆ, ಇದು o ಅನ್ನೋದು ಆಬ್ಜೆಕ್ಟ್ ಅಂತ ಹೇಳಿ ಹೇಗೆ ಹೇಳ್ತೀವಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಬರುವ ಮೇನ್ ಮೆಥಡ್ ಕ್ಲಾಸ್ ನ ಅಬ್ಸರ್ವೇಷನ್ ಮಾಡಬೇಕು. ಓಕೆ, ಎಸ್. ಈಗ ನೋಡಿ o ಡಾಟ್ a ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾರೆ. ಇಫ್ o ಡಾಟ್ a ಮೀನ್ಸ್ ಆಬ್ಜೆಕ್ಟ್ ಆಫ್ ದ ಕ್ಲಾಸ್ ಡಾಟ್ ವೇರಿಯಬಲ್ ಈಕ್ವಲ್ ಟು a. ನಾನು ಆಬ್ಜೆಕ್ಟ್ ಇಂದ ಪಾಸ್ ಮಾಡ್ತಿರುವ a ವ್ಯಾಲ್ಯೂ ಮತ್ತೆ ಇಲ್ಲಿ ಇರುವ a ವ್ಯಾಲ್ಯೂ ಒಂದೇ ಆಗಿದ್ರೆ ಮತ್ತು ಆಬ್ಜೆಕ್ಟ್ ಇಂದ ಪಾಸ್ ಮಾಡ್ತಿರುವ b ವ್ಯಾಲ್ಯೂ ಮತ್ತೆ ಇಲ್ಲಿ ಇನ್ಸ್ಟೆನ್ಸ್ ನಲ್ಲಿ ಇರುವ ವ್ಯಾಲ್ಯೂ ಒಂದೇ ಆದ್ರೆ ಇಟ್ ವಿಲ್ ರಿಟರ್ನ್ಸ್ ಟ್ರೂ, ಅದರ್ವೈಸ್ ಇಟ್ ವಿಲ್ ರಿಟರ್ನ್ ಫಾಲ್ಸ್. ಓಕೆ, ಎಸ್, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಉಂಟಾ? ಇಲ್ಲಿ ಅಬ್ಸರ್ವೇಷನ್ ಮಾಡಿ. ಬೂಲಿಯನ್ ಇಸ್ ದ ರಿಟರ್ನ್ ಟೈಪ್ ಅಂಡ್ ಈಕ್ವಲ್ ಟು ಇಸ್ ದ ನೇಮ್ ಆಫ್ ದ ಮೆಥಡ್. ಹಿಯರ್ ಯು ಆರ್ ಸಪ್ಲೈಯಿಂಗ್ ದ ಪ್ಯಾರಾಮೀಟರ್ ಆಸ್ ಆಬ್ಜೆಕ್ಟ್ ಆಫ್ ದ ಕ್ಲಾಸ್. What you are supplying as the parameter? Object of the class. What is the object? Test. What is o? Here it is object. How we are saying it is an object? We will see in the main method. Okay, yes. Here o dot a means object dot a value is equal to a value. ಆ ಎರಡು ವ್ಯಾಲ್ಯೂ ಈಕ್ವಲ್ ಆಗಿದ್ರೆ ಮತ್ತೆ ಆಬ್ಜೆಕ್ಟ್ ಡಾಟ್ ಬಿ ವ್ಯಾಲ್ಯೂ ಈಕ್ವಲ್ ಟು ಇಲ್ಲಿರುವ ಬಿ ವ್ಯಾಲ್ಯೂ ಒಂದೇ ಆದ್ರೆ ಇಟ್ ವಿಲ್ ರಿಟರ್ನ್ ಟ್ರೂ, ಅದರ್ವೈಸ್ ಇಟ್ ವಿಲ್ ರಿಟರ್ನ್ ಫಾಲ್ಸ್. we ever calling this method. ರೈಟ್, ಇಲ್ಲಿಗೆ ಈ ಕ್ಲಾಸ್ ಟೆಸ್ಟ್ ಎಂಡ್ ಮಾಡಿದ್ವಿ. ಈಗ ನಾವು ಇನ್ನೊಂದು ಕ್ಲಾಸ್ ಬರೀತಾ ಇದ್ವಿ. ವಾಟ್ ಇಸ್ ದ ನೇಮ್ ಆಫ್ ದ ಕ್ಲಾಸ್? ಪಾಸ್ OB. ಇದರಲ್ಲಿ ಮೇನ್ ಮೆಥಡ್ ಬರೀತಾ ಇದ್ವಿ. ಇದರಲ್ಲಿ ಮೇನ್ ಮೆಥಡ್ ಮಾಡಿದ್ವಿ. ಸೊ ಇಲ್ಲಿ ಆಲ್ರೆಡಿ ಕನ್ಸ್ಟ್ರಕ್ಟರ್ ತಗೊಂಡಿದ್ವಿ. ಕನ್ಸ್ಟ್ರಕ್ಟರ್ ಅಂತ ಹೇಳಿದ್ರೆ ಏನು ಅಂತ ನಮಗೆ ಗೊತ್ತುಂಟು. ರೈಟ್, ಇಲ್ಲಿ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಇದ್ದ ಕಾರಣಕ್ಕಾಗಿ ಯಾವಾಗ ನೀವು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀರೋ ಆವಾಗನೇ ಆರ್ಗ್ಯುಮೆಂಟ್ ಸಪ್ಲೈ ಮಾಡಬೇಕು. 100, 22, I value is 100, 22, a value is 100 and b value is 22. ರೈಟ್, ಇಲ್ಲಿ ಆಬ್ಜೆಕ್ಟ್ 1 ನಲ್ಲಿ ಇದ್ದ ವ್ಯಾಲ್ಯೂ ಯಾವುದು ಹೇಳಿ? ಆಬ್ಜೆಕ್ಟ್ 1 ಡಾಟ್ ಫಸ್ಟ್ ವ್ಯಾಲ್ಯೂ is 100, ಆಬ್ಜೆಕ್ಟ್ 1 ಡಾಟ್ ಸೆಕೆಂಡ್ ವ್ಯಾಲ್ಯೂ is 22. ರೈಟ್, ಸೊ ಅದೇ ರೀತಿಯಲ್ಲಿ ಇನ್ನೊಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ವಿ, ಇನ್ನೊಂದು ಕನ್ಸ್ಟ್ರಕ್ಟರ್ ಇನಿಷಿಯಲೈಸೇಷನ್ ಮಾಡಿದ್ವಿ. ಆಬ್ಜೆಕ್ಟ್ 2 ಡಾಟ್ ಈ ವ್ಯಾಲ್ಯೂನು ನೀವು ಆಕ್ಸೆಸ್ ಮಾಡಬಹುದು, ಆಬ್ಜೆಕ್ಟ್ 2 ಡಾಟ್ ಈ ವ್ಯಾಲ್ಯೂನು ನೀವು ಆಕ್ಸೆಸ್ ಮಾಡಬಹುದು. ರೈಟ್, ನೆಕ್ಸ್ಟ್ ಆಬ್ಜೆಕ್ಟ್ 3 ಟೆಸ್ಟ್ ನಲ್ಲಿ -1 ಕೊಟ್ಟಿದ್ರ ಕನ್ಸ್ಟ್ರಕ್ಟರ್ ಇನಿಷಿಯಲೈಸೇಷನ್ ಆಗುತ್ತೆ. ಕನ್ಸ್ಟ್ರಕ್ಟರ್ ಇನಿಷಿಯಲೈಸೇಷನ್ ಆಗಿದ ನಂತರ ಇಲ್ಲಿ ಔಟ್ಪುಟ್ ನಲ್ಲಿ ಏನ್ ಮಾಡ್ತಾ ಇದೀವಿ ಅನ್ನೋದನ್ನ ನೋಡಿ. ಇಲ್ಲಿ ಡಿಸ್ಪ್ಲೇ ನಲ್ಲೇ ಪ್ರಾಸೆಸ್ ಮಾಡ್ತಾ ಇದೀವಿ. OB1 ಈಕ್ವಲ್ ಟು OB2 ಹೌದಾ ಅಂತ ಚೆಕ್ ಮಾಡ್ತಾ ಇದೀವಿ. ಇಲ್ಲಿ ಸಪ್ಲೈ ಮಾಡುವಾಗನೇ ನಮಗೆ ಗೊತ್ತಾಗ್ತಾ ಉಂಟು. 100 ನಲ್ಲಿ 100, 22 ನಲ್ಲಿ 22. ಇದನ್ನು ಹೇಗೆ ಮಾಡ್ತಾ ಇದ್ವಿ? OB1 ಈಕ್ವಲ್ ಟು OB2. ಓಕೆ, ಸೊ ಯು ಆರ್ ಕಾಲಿಂಗ್, ಮಿಸ್ ಆಯ್ತ, ಇದು ಮೋಸ್ಟ್ಲಿ ಮಿಸ್ ಆಗಿರ್ಬೇಕು ಅನಿಸುತ್ತೆ. ಇಲ್ಲಿ ಡಾಟ್ ಇರಬೇಕು, ನನಗೆ ಅನಿಸ್ತಾ ಉಂಟು. OB1 ಡಾಟ್ ಈಕ್ವಲ್ ಟು ಆಫ್ OB2. ಲೆಟ್ ವಿ ಚೆಕ್. ಓಕೆ, ನಾವು ಕನ್ಕ್ಲೂಡ್ಗೆ ಬರೋದು ಬೇಡ, ಇಲ್ಲಿ ಡಾಟ್ ಇರಬೇಕು. ಈ ಡಾಟ್ ಯೂಸ್ ಮಾಡಿ ನಾವು ಆಕ್ಸೆಸ್ ಮಾಡೋದಲ್ವಾ, ಅದೇನೋ ಮಿಸ್ ಆಯಿತು. ಇಲ್ಲಿ ರನ್ ಮಾಡಿ ನೋಡುವ. ಅವಾಗ ಏನಾಗುತ್ತೆ? ಆಬ್ಜೆಕ್ಟ್ 1 ನಲ್ಲಿ ಇದ್ದ ವ್ಯಾಲ್ಯೂ ಆಬ್ಜೆಕ್ಟ್ 2 ನಲ್ಲಿ ಇದ್ದ ವ್ಯಾಲ್ಯೂ ಕಂಪೇರ್ ಮಾಡುತ್ತೆ. ಆಬ್ಜೆಕ್ಟ್ 1 ನಲ್ಲಿ ಇದ್ದ ವ್ಯಾಲ್ಯೂ ಜೊತೆಗೆ ಆಬ್ಜೆಕ್ಟ್ 2 ವ್ಯಾಲ್ಯೂ ಕಂಪೇರ್ ಮಾಡುತ್ತೆ. ಇಟ್ ವಿಲ್ ರಿಟರ್ನ್ಸ್ ದ ಟ್ರೂ. ಅಂಡ್ ಆಬ್ಜೆಕ್ಟ್ 1 ನ ವ್ಯಾಲ್ಯೂ ಆಬ್ಜೆಕ್ಟ್ 3 ಜೊತೆಗೆ ಕಂಪೇರ್ ಮಾಡುತ್ತೆ. 100, 22, 100 ಈಕ್ವಲ್ ಟು -1, 100 ಈಕ್ವಲ್ ಟು -1 and 22 ಈಕ್ವಲ್ ಟು -1. ಕಂಡೀಷನ್ ಫಾಲ್ಸ್, ಇಟ್ ವಿಲ್ ರಿಟರ್ನ್ ಫಾಲ್ಸ್. ಓಕೆ, ಸೊ ಇದನ್ನು ನಾವು ಎಕ್ಸಿಕ್ಯೂಟ್ ಮಾಡಿ ನೋಡುವ ಫಸ್ಟ್, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಲೆಟ್ ಮಿ ಕಾಪಿ. ಇಲ್ಲಿ O ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದ್ರೆ ಯು ಆರ್ ಸಪ್ಲೈಯಿಂಗ್ ದ ಆಬ್ಜೆಕ್ಟ್ 1, OB1. OB1 will be supplied here as a O. Okay, yes, I'm copying and taking new file and I'm pasting. I'm not sure here, ಇಲ್ಲಿ ಮಿಸ್ಟೇಕ್ ಉಂಟು ಅನಿಸ್ತದೆ, ನೋಡುವ. OB1 ಡಾಟ್ ಈಕ್ವಲ್ ಟು ಆಫ್ OB2 ಇರಬೇಕು. ಲೆಟ್ ಮಿ ಸಿ. ವಾಟ್ ಇಸ್ ದ ನೇಮ್ ಆಫ್ ದ ಕ್ಲಾಸ್? ಪಾಸ್ OB. Control C
save, and ensure that you are saving in the right directory, and paste .java. Yes, and now command prompt ಅಲ್ಲಿ ಕಂಪೈಲ್ ಮಾಡಿರಿ javac pass ob.java. So this much of error is there. Let me check. ಇಲ್ಲಿ ಡಬಲ್ ಕೊಟೇಶನ್ಸ್ ಮಿಸ್ ಆಯಿತು. Okay, yes, save it and come here, once again compile it. Yes, please observe here, ನನಗೆ ಗೊತ್ತೇ ಇತ್ತು ಇಲ್ಲಿ ಮಿಸ್ ಉಂಟು ಅಂತ ಹೇಳಿ, ರೈಟ್. ಇಲ್ಲಿ ob1 ಡಾಟ್, ಇಲ್ಲಿನೂ ಅಷ್ಟೇ ob1 ಡಾಟ್. So let us save and come here and once again compile. What happened? Yes, my dear students, here you just observe here I made a mistake here. Here it is equal to capital, here it is a small is there. Now I have modified this, so I am saving now and coming to once again I am compiling. Yes, javac, there is no errors. Now I am running java pass ob. If you run, both ob1 and ob2 are equal is true and ob1 and ob3 is false. Okay, so that is why it is displayed. Clear? Yes. So this is because of equal to method test. ಇಲ್ಲಿ ಆಲ್ರೆಡಿ ಹೇಳ್ತಾ ಇದ್ದಾರೆ equal to method test ಮಾಡಿ ಇಲ್ಲಿ ಮಾಡಿ ಆಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ನಾವು ಈ ಆಬ್ಜೆಕ್ಟ್ 1 ಅನ್ನು ಪಾಸ್ ಮಾಡ್ತೀವಿ. ಆಬ್ಜೆಕ್ಟ್ 1 ಪಾಸ್ ಮಾಡಿದಾಗ ಆಬ್ಜೆಕ್ಟ್ 2 ಜೊತೆಗೆ ನಾವೇನ್ ಮಾಡ್ತಾ ಇದ್ವಿ, ಕಂಪ್ಯಾರಿಸನ್ ಮಾಡ್ತಾ ಇದ್ವಿ. Here it has been mistaken that object 1 dot equal to, ಇಲ್ಲಿ ಡಾಟ್ ಇರಲೇಬೇಕು. Okay, yes, now it has been rectified that object 1 ನಲ್ಲಿ ಇದ್ದ ವ್ಯಾಲ್ಯೂ ಯಾವುದರ ಜೊತೆ ಕಂಪೇರ್ ಆಗ್ತಾ ಉಂಟು, ಆಬ್ಜೆಕ್ಟ್ 2 ಜೊತೆಗೆ. ಓಕೆ, ಈ ರೀತಿಯಲ್ಲಿ ನಾವೇನ್ ಮಾಡಿದ್ವಿ, we have supplied object as a parameter, okay. Yes, next our concept is returning object. Returning object ante heli illi ಹೇಳ್ತಾ ಇದ್ವಿ. Let us see what you mean by return. As we know, what is the purpose of return? Return method is return statement is used to return a value to the calling method, right? ಅದನ್ನೇ ಇಲ್ಲಿ ಹೇಳ್ತಾ ಇದ್ವಿ. Now we are returning the objects. Okay, a method can return any type of data including class type that you create. So a method can return any type of data. ನಿಮ್ಮ ಫಂಕ್ಷನ್ ಏನು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಯಾವುದೇ ರೀತಿಯ ಡೇಟಾವನ್ನು ರಿಟರ್ನ್ ಮಾಡುತ್ತೆ, ಇನ್ಕ್ಲೂಡಿಂಗ್ ಕ್ಲಾಸ್ ಟೈಪ್ ದಟ್ ಯು ಕ್ರಿಯೇಟ್, ವಾಟ್ ಎವರ್ ದ ಕ್ಲಾಸ್ ಟೈಪ್ ಯು ಹ್ಯಾವ್ ಕ್ರಿಯೇಟೆಡ್. ಫಾರ್ ಎಕ್ಸಾಂಪಲ್, ಇನ್ ದ ಫಾಲೋಯಿಂಗ್ ಪ್ರೋಗ್ರಾಮ್ ದ increment by 10 ಮೆಥಡ್ ರಿಟರ್ನ್ಸ್ an object in which the value of a is 10 greater than it is invoking object. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈ ಎಕ್ಸಾಂಪಲ್ ನಲ್ಲಿ ಒಂದು ಮೆಥಡ್ ಹೆಸರು ಹೇಳ್ತಾ ಇದ್ದಾರೆ, ದಟ್ ಈಸ್ increment by 10 ಮೆಥಡ್. This increment by 10 method returns an object. What it will returns? It returns an object. So whenever the a value is greater than the 10, till that the object will be returning, invoking. Okay, to understand this concept, let us see this simple example. Yes, ಇಲ್ಲಿ first class test ಅಂತ ತಗೊಂಡಿದ್ದಾರೆ. int a ಒಂದು ವೇರಿಯಬಲ್ ಡಿಕ್ಲೇರ್ ಮಾಡಿದ್ದಾರೆ, ಟೆಸ್ಟ್ ಕನ್ಸ್ಟ್ರಕ್ಟರ್ ತಗೊಂಡಿದ್ವಿ int I. ಈ ವೇರಿಯಬಲ್ ಗೆ ನಾವು ಆ ಪ್ಯಾರಾಮೀಟರ್ ಅಸೈನ್ ಮಾಡಿದ್ವಿ. ಓಕೆ, ಇಲ್ಲಿ ಕನ್ಸ್ಟ್ರಕ್ಟರ್ ಇನಿಷಿಯಲೈಸೇಷನ್ ಆಗೋಯ್ತು. ವಿ ಆರ್ ರೈಟಿಂಗ್ ಒನ್ ಮೋರ್ ಮೆಥಡ್. ವಾಟ್ ಈಸ್ ದ ನೇಮ್ ಆಫ್ ದ ಮೆಥಡ್? ಟೆಸ್ಟ್ increment by 10. Yes, let us see here. Here the return type I am taking it as a class. What is the test? Here the class, and increment by 10 is the name of the method. So here the return type is test. Okay, that is the class name. ಇಲ್ಲಿ ಆಲ್ರೆಡಿ ಹೇಳಿದ್ವಿ ನೋಡಿ, including class types that you create, including class type. ನೀವು ಕ್ರಿಯೇಟ್ ಮಾಡುವ ಕ್ಲಾಸ್ ಟೈಪ್ ನು ಇನ್ಕ್ಲೂಡ್ ಆಗಿರುತ್ತೆ ಇದರಲ್ಲಿ ಅಂತ ಹೇಳಿದ್ದಾರೆ. ಸೊ ಅದನ್ನೇ ನಾವು ಇಲ್ಲಿ ತಗೊಂಡಿದ್ವಿ, ಟೆಸ್ಟ್ increment by 10, test increment by 10. Here the test is the return type, that is the class name. Okay,
ಕ್ಲಾಸ್ ನೇಮ್ ನಾವು ರಿಟರ್ನ್ ಟೈಪ್ ಆಗಿ ತಗೊಂಡಿದ್ವಿ increment by 10. So it should be whenever we are calling this method it should be incremented by 10. Okay, now ಇದರಲ್ಲಿ ಏನು ಮಾಡ್ತಾ ಇದ್ವಿ ಅನ್ನೋದು ನೋಡುವ. ಫಸ್ಟ್ ಇಲ್ಲಿ ಏನು ಮಾಡ್ತಾ ಇದ್ವಿ, ಟೆಸ್ಟ್ ಕ್ಲಾಸ್ಗೆ ಏನು ಮಾಡ್ತಾ ಇದ್ದೀರಾ, ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ರೆ ಹೇಗೆ ಹೇಳ್ತೀರಾ, ಇಲ್ಲಿ ನ್ಯೂ ಅಂತ ಉಂಟು. ಓಕೆ, ಎಸ್, ನ್ಯೂ ಟೆಸ್ಟ್ ಆಫ್ a plus 10. ಸೊ ಏನಲ್ಲಿ ಇದ್ದ ವ್ಯಾಲ್ಯೂ ಪ್ಲಸ್ ಅದಕ್ಕೆ 10 ಆ್ಯಡ್ ಮಾಡಿ ಏನು ಮಾಡ್ತಾ ಇದ್ದೀರಾ, ಈ ಟೆಂಪ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರ. ಯಾರು ಕಾಲ್ ಮಾಡ್ತಿರೋ ಅದಕ್ಕೆ ಪ್ರತಿಯೊಂದು ಸಲ ಕಾಲ್ ಮಾಡುವಾಗ the value will be incremented by 10. The value will be incremented by 10. ಯಾರು ಕಾಲ್ ಮಾಡ್ತಾ ಇದ್ದಾರೋ ಅವರಿಗೆ ಆ ವ್ಯಾಲ್ಯೂ ರಿಟರ್ನ್ ಮಾಡುತ್ತೆ. ಓಕೆ, so here the method is defined as the return type as a class, and here you have created the method object. While creating the object you are using this variable plus 10, right? Every time if you call this method the object value will be incremented by 10. So whoever is calling this method the value will be returned to that object. Okay, so ಇಲ್ಲಿಗೆ ನಿಮ್ಮ ಕ್ಲಾಸ್ ಟೆಸ್ಟ್ ಎಂಡ್ ಆಯಿತು. ಇಲ್ಲಿ ಕ್ಲಾಸ್ ರಿಟರ್ನ್ ಆಬ್ಜೆಕ್ಟ್ ತಗೊಳ್ತಾ ಇದ್ವಿ, ಇನ್ನೊಂದು ಕ್ಲಾಸ್ ತಗೊಳ್ತಾ ಇದ್ವಿ. ಓಕೆ, ವಾಟ್ ಇಸ್ ದ ನೇಮ್ ಆಫ್ ದ ಕ್ಲಾಸ್, ರಿಟರ್ನ್ ಆಬ್ಜೆಕ್ಟ್, RETOB. ಸೊ ಇಲ್ಲಿ ಮೇನ್ ಮೆಥಡ್ ಯೂಸ್ ಮಾಡ್ತಾ ಇದ್ವಿ, ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್. ನೆಕ್ಸ್ಟ್ ಟೆಸ್ಟ್ OB1 ಟೆಸ್ಟ್ ಕ್ಲಾಸ್ಗೆ ನಾವೇನು ಮಾಡ್ತಾ ಇದ್ವಿ, ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ವಿ. ಆಬ್ಜೆಕ್ಟ್ ಕ್ರಿಯೇಟ್ ಮಾಡುವಾಗ ಇಲ್ಲಿ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಉಂಟು. ಆ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ನಾವು ಇನಿಷಿಯಲೈಸೇಷನ್ ಮಾಡಲಿಕ್ಕೆ ಇಲ್ಲಿ 2 ಸಪ್ಲೈ ಮಾಡಿದ್ವಿ. I ವ್ಯಾಲ್ಯೂ 2 ಆಗಿರುತ್ತೆ, ಈ ವ್ಯಾಲ್ಯೂ 2 ಆಗಿರುತ್ತೆ. ನೆಕ್ಸ್ಟ್ ಇದೇ ಕ್ಲಾಸ್ಗೆ ಇನ್ನೊಂದು ಆಬ್ಜೆಕ್ಟ್ ಡಿಕ್ಲೇರ್ ಮಾಡಿದ್ವಿ. ವಾಟ್ ಇಸ್ ದಿಸ್, ನಾಟ್ ಕ್ರಿಯೇಟೆಡ್. ಓಕೆ, ವಿ ಹ್ಯಾವ್ ಡಿಕ್ಲೇರ್ಡ್, ಪ್ಲೀಸ್ ಮೇಕ್ ಎ ನೋಟ್. ಆಬ್ಜೆಕ್ಟ್ 2ಗೆ ನಾವೇನು ಕೊಡ್ತಾ ಇದ್ವಿ ನೋಡಿ, ಆಬ್ಜೆಕ್ಟ್ 1ನ ಈ ಮೆಥಡ್ ಕಾಲ್ ಮಾಡ್ತಾ ಇದ್ವಿ. ಸೊ ಆಬ್ಜೆಕ್ಟ್ 2 ಕ್ಯಾನ್ ಬಿ ರೆಫರ್ಡ್ ಬೈ ಆಬ್ಜೆಕ್ಟ್ 1. ವಿ ನೋ ರೆಫರಿಂಗ್ ಆಫ್ ಅನ್ ಆಬ್ಜೆಕ್ಟ್, ಒನ್ ಆಬ್ಜೆಕ್ಟ್ ಕ್ಯಾನ್ ರೆಫರ್ ಅನದರ್ ಆಬ್ಜೆಕ್ಟ್, ರೈಟ್? ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದೀವಿ. ಇಲ್ಲಿ ಆಬ್ಜೆಕ್ಟ್ 2 ನಲ್ಲಿ ಆಬ್ಜೆಕ್ಟ್ 1ನ increment by 10 ಮೆಥಡ್ ಕಾಲ್ ಮಾಡ್ತಾ ಇದ್ವಿ. increment by 10 ಮೆಥಡ್ ಕಾಲ್ ಮಾಡುವಾಗ ಆಟೋಮೆಟಿಕಲಿ ಏನಾಗುತ್ತೆ, ಇಲ್ಲಿ ಏನಲ್ಲಿ ಆಲ್ರೆಡಿ ವ್ಯಾಲ್ಯೂ 2 ಅಸೈನ್ ಮಾಡಿದ್ವಿ, 2 plus 10 12, that will be stored in temp. that temp will be returned by calling. ಇವರು ಕಾಲ್ ಮಾಡಿದ್ದಾರೆ, ಇವರಿಗೆ ವ್ಯಾಲ್ಯೂ ರಿಟರ್ನ್ ಆಗುತ್ತೆ. ಆ ರಿಟರ್ನ್ ಆಗಿರುವ ವ್ಯಾಲ್ಯೂ ಎಲ್ಲಿ ಸ್ಟೋರ್ ಆಗುತ್ತೆ, ಆಬ್ಜೆಕ್ಟ್ 2 ನಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ಆಬ್ಜೆಕ್ಟ್ 2 ನ ವ್ಯಾಲ್ಯೂ 12 ಆಗಿರುತ್ತೆ, ಆಬ್ಜೆಕ್ಟ್ 1 ನ ವ್ಯಾಲ್ಯೂ 2 ಮಾತ್ರವೇ ಆಗಿರುತ್ತೆ. ಅದನ್ನೇ ಇಲ್ಲಿ ನಾವು ಹೇಳ್ತಾ ಇದ್ವಿ. ಇಲ್ಲಿ ಡಿಸ್ಪ್ಲೇ ಮಾಡುವಾಗ ಆಬ್ಜೆಕ್ಟ್ 1 ಡಾಟ್ ಎ, ಆಬ್ಜೆಕ್ಟ್ 1 ಇಂದ ನಾವು ಆಕ್ಸೆಸ್ ಮಾಡುವ ವ್ಯಾಲ್ಯೂ ಎಷ್ಟು 2. ಆಬ್ಜೆಕ್ಟ್ 2 ಇಂದ ಆಕ್ಸೆಸ್ ಮಾಡದಿರುವ ಎ ವ್ಯಾಲ್ಯೂ ಏನಾಗಿರುತ್ತೆ, ಹೊಸ ವ್ಯಾಲ್ಯೂ 12 ಆಗಿರುತ್ತೆ. ಆಬ್ಜೆಕ್ಟ್ 2 ಡಾಟ್ ಎ ಮೀನ್ಸ್ ಇಟ್ ಇಸ್ 12. ಗಾಟ್ ಇಟ್? ನೆಕ್ಸ್ಟ್ ನೀವು ಇನ್ನೊಂದು ಸಲ ಕಾಲ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ 12 ಪ್ಲಸ್ 10 ದಟ್ ಈಸ್ 22 ಆಗುತ್ತೆ. ಸೊ ಅದನ್ನೇ ಇಲ್ಲಿ ಮಾಡಿದ್ದಾರೆ ನೋಡಿ, ಆಬ್ಜೆಕ್ಟ್ 2 ಈಸ್ ಈಕ್ವಲ್ ಟು ಆಬ್ಜೆಕ್ಟ್ 2. ಆಬ್ಜೆಕ್ಟ್ 2 ನಲ್ಲಿ ಆಲ್ರೆಡಿ 12 ಉಂಟು. ಆಬ್ಜೆಕ್ಟ್ 2 ಎ ವ್ಯಾಲ್ಯೂ ಇನಿಷಿಯಲೈಸೇಷನ್ ಆಗುತ್ತೆ, ದಟ್ ಈಸ್ 12 ಪ್ಲಸ್ 10 22, ದಟ್ ವಿಲ್ ಬಿ ಸ್ಟೋರ್ಡ್ ಹಿಯರ್, ಅಂಡ್ ಆಫ್ಟರ್ ದಟ್ ಯು ಆರ್ ಕಾಲಿಂಗ್ ಇಟ್ ವಿಲ್ ಬಿ ಡಿಸ್ಪ್ಲೇಡ್. ಅದನ್ನೇ ಇಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಓಕೆ, ಎಸ್, ಸೊ ದಟ್ ಈಸ್ ದ ಟಾಪಿಕ್. ಲೆಟ್ ಅಸ್ ಸಿ ದ ಎಕ್ಸಿಕ್ಯೂಷನ್ ಆಫ್ ದಿಸ್ ಪ್ರೋಗ್ರಾಮ್. ಈ ಎಕ್ಸಿಕ್ಯೂಷನ್ ಅನ್ನು ನಾವು ನೋಡಿದ್ರೆ ಇಲ್ಲಿ ನಮಗೆ, ಓಕೆ, ಲೆಟ್ ಮಿ ಕಾಪಿ. ಐ ಆಮ್ ಕಾಪಿಂಗ್. ಎಸ್, yes, I have copied and opening my notepad and taking new and I am pasting. ಪೇಸ್ಟ್ ಮಾಡುವಾಗ ಇಲ್ಲಿ ಎಲ್ಲ ಆಗ್ಲೂ ಬಂತ, ಯಾವುದು ಇಲ್ಲ, ಕಾಪಿ ಮಾಡಿದ್ದು ಇಲ್ಲ, ರೈಟ್? ಹೌ ಟು ಸೇವ್ ದಿಸ್ ಫೈಲ್? ವಾಟ್ ಈಸ್ ದ ನೇಮ್ ಆಫ್ ದ ಮೇನ್ ಮೆಥಡ್ ಕ್ಲಾಸ್? rit object. So I am copying and I am saving. While saving you have to ensure that you are storing in right directory. ನಿಮ್ಮ ಕರೆಕ್ಟ್ ಫೋಲ್ಡರ್ ನಲ್ಲಿ ಸೇವ್ ಮಾಡ್ತಾ ಇದ್ರ ಅಂತ ಹೇಳಿ ನೀವು ಕನ್ಫರ್ಮ್ ಮಾಡಬೇಕು. ಓಕೆ, .java ಕಂಪಲ್ಸರಿ ಕೊಡಬೇಕು. ಇದಾದ ನಂತರ ಕಂಪಲ್ಸರಿ ಎಲ್ಲಿಗೆ ಹೋಗ್ತೀವಿ, ಕಮಾಂಡ್ ಪ್ರಾಂಪ್ಟ್, ರೈಟ್? So first let me clear the screen. CLS now ಕಾಣ್ತಾ ಉಂಟಂತ ಅನ್ಕೊಳ್ತಾ ಇದ್ದೀನಿ. I am compiling java c ret object.java, no error, java ret object.
So first time whatever the value you have assigned through object1.a is 2, object2.a ಗೆ ನೀವು object1 increment by 10 ಮೆಥಡ್ ಕಾಲ್ ಮಾಡಿದ್ರಾ, that is 12. object2.a ಮತ್ತೆ ನೀವು ಕಾಲ್ ಮಾಡುವಾಗ it will be incremented as an 12 plus 10 22. Every time if you call this will be incremented by 10. Okay, so that is your program. Okay, so that is your program. And next our concept is recursion. We will continue in the next class. Hope you have understand this concept. Please give more attention on this subject and we will meet in the next class.